Hallelujah. சத்தமாய் ஒரு ஹalleluya கேட்கலாமா? ಶಬ್ದವಾಗಿ hallelujah. 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 ஆமென். நாங்கள் தேவனுடைய வார்த்தைக்கு நேராய் நாங்கள் போகிறோம். ದೇವರ ವಾಕ್ಯಕ್ಕೆ ನೇರಾಗಿ ಹೋಗೋಣ. ಎಲ್ಲರೂ சொல்லுங்க ஆண்டவர் ஜெபத்தை கேட்கிறவர். ಎಲ್ಲರೂ ಹೇಳಿ ದೇವರು ಪ್ರಾರ್ಥನೆ ಕೇಳುವಾತನು. ஆமென். யாருக்கு ஜெபத்தின் வல்லமை தெரியுமோ, ಯಾರಿಗೆ ಪ್ರಾರ್ಥನೆಯ ಬಲವು ಗೊತ್ತೋ அவனுக்கு தேவனுடைய பலனை அறிந்திருக்கிறார். ಆತನಿಗೆ ದೇವರ ಬಲವು ಕೂಡ ಗೊತ್ತು. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? ಎಲ್ಲರೂ சொல்லுங்க. ಎಲ್ಲರೂ ಹೇಳಿ. என் சின்ன ஜெபமோ, ನನ್ನ ಒಂದು ಚಿಕ್ಕ ಪ್ರಾರ್ಥನೆಯೋ கர்த்தர் கேட்கிறவர். ಅದನ್ನು ಕೂಡ ದೇವರು ಕೇಳುವಾತನು. Amen. God hears my prayer. ದೇವರು ನನ್ನ ಪ್ರಾರ್ಥನೆಯನ್ನು ಕೇಳುವಾತನು. Whether it is a big prayer or small prayer. ಅದು ದೊಡ್ಡ ಪ್ರಾರ್ಥನೆಯೋ ಚಿಕ್ಕ But ಪ್ರಾರ್ಥನೆಯೋ, when you do it with all your heart, ಆದ್ರೆ ಪೂರ್ತಿ ಹೃದಯದಿಂದ ನೀವು ಮಾಡುವಾಗ Amen, God answers your prayer. ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾತನು. Hallelujah. 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 In my house, Amen, very long year, Amen, long time ago, ಅನೇಕ ವರ್ಷಗಳಿಂದ ನನ್ನ ಮನೆಯಲ್ಲಿ Amen, there was a, Amen, wall hanging like this. ಹೀಗೆ ಒಂದು ವಾಲ್ ಹ್ಯಾಂಗಿಂಗ್ ಇತ್ತು. Prayers goes up and blessings come down. ಪ್ರಾರ್ಥನೆಯು ಮೇಲೆ ಹೋಗುತ್ತೆ, ಆಶೀರ್ವಾದ ಕೆಳಗೆ ಬರುತ್ತೆ. Amen. Yes, it is very true. ಹೌದು, ಇದು ತುಂಬಾ ಸತ್ಯ. Prayer goes up. ಪ್ರಾರ್ಥನೆಯು ಮೇಲೆ It ಹೋಗುತ್ತೆ, reaches the place where no one can reach. ಯಾರು ಮುಟ್ಟಕ್ಕಾಗದೇ ಇರುವಂತ ಸ್ಥಳವನ್ನು ಅದು ಮುಟ್ಟುತ್ತೆ. Amen. When you pray, ನೀವು ಪ್ರಾರ್ಥಿಸುವಾಗ you need not anyone to strengthen you. ನಿಮಗೆ ಯಾರು ನಿಮ್ಮನ್ನು ಬಲಪಡಿಸುವುದೇ ಬೇಕಿಲ್ಲ. Amen. You need not anyone to pray for you. ಯಾರು ನಿಮಗೋಸ್ಕರ ಪ್ರಾರ್ಥನೆ ಮಾಡುವವರು ಬೇಕಿಲ್ಲ. Hallelujah. 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 Do you know how to pray? ನಿಮಗೆ ಹೇಗೆ ಪ್ರಾರ್ಥನೆ ಮಾಡುವುದು ಗೊತ್ತಾ? Amen. When you if you want to learn how to pray effectively, ಬಲವಾಗಿ ನಾವು ಪ್ರಾರ್ಥನೆ ಮಾಡುವುದು ಕಲಿಬೇಕು ಅನ್ನುವುದಾದರೆ you shouldn't go and buy a book on prayer. ಪ್ರಾರ್ಥನೆಗೋಸ್ಕರ ಹೋಗಿ ಪ್ರಾರ್ಥನೆ ಮಾಡುವುದು ಹೇಗೆ ಅಂತ ಪುಸ್ತಕ ತಗೊಳ್ಳೋದು ಬೇಕಿಲ್ಲ. Amen. If you want to learn how to pray effectively, ಹೇಗೆ ಬಲವಾಗಿ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಕಲಿಬೇಕು ಅಂದ್ರೆ you shouldn't sit in front of a television and listen to sermons. ನೀವು ಟಿವಿಯ ಮುಂದೆ ಕೂತ್ಕೊಂಡು ಪ್ರಾರ್ಥನೆಯ ಸಂದೇಶಗಳನ್ನು ಕೇಳುವುದು ಬೇಕಿಲ್ಲ. Amen. To pray effectively, ಬಲವಾಗಿ ಪ್ರಾರ್ಥನೆ ಮಾಡಬೇಕಾ? all that you need to do is ನೀವು ಮಾಡಬೇಕಾಗಿರುವಂತ ಎಲ್ಲಾ ಕಾರ್ಯ start to pray. ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿ. Start to pray. ಪ್ರಾರ್ಥನೆ ಮಾಡಲು Amen. ಪ್ರಾರಂಭಿಸಿ. Tell to the person next to you, ಪಕ್ಕದಲ್ಲಿರುವಂತ ವ್ಯಕ್ತಿಯನ್ನು ನೋಡಿ God ಹೇಳಿ, hears your prayer. ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳುತ್ತಾರೆ. சொல்லுங்க, தேவன் உன் ஜெபத்தை கேட்கிறார். ಹೇಳಿ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳುತ್ತಾರೆ. Hallelujah. Hallelujah. Pray. ಪ್ರಾರ್ಥಿಸು. Hallelujah. Hallelujah. God hears your prayer. ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳುತ್ತಾರೆ. Pray. ನೀ ಪ್ರಾರ್ಥಿಸು. Sometime ಕೆಲವು ಸಮಯದಲ್ಲಿ it may seem to you like, Amen, God is never hearing your prayer. ನಿನಗೆ ಅನ್ನಿಸಬಹುದು ದೇವರು ನನ್ನ ಪ್ರಾರ್ಥನೆಯನ್ನು ಕೇಳುತ್ತಿಲ್ಲವೇನೋ. Sometime you feel that you are not worthy to pray. ಕೆಲವು ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುವುದಕ್ಕೆ ಯೋಗ್ಯನೇ ಇಲ್ಲ ಅಂತ ನಿಮಗೆ But ಅನ್ನಿಸಬಹುದು. I tell you something. ಆದ್ರೆ ನಿಮಗೆ ನಾನು ಒಂದನ್ನು He ಹೇಳ್ತೇನೆ. is the one who created you. ಆತನೇ ನಿನ್ನನ್ನು ಸೃಷ್ಟಿ ಮಾಡಿದ ಆತನು. He is the one who knows you in and out. ನಿನ್ನ ಒಳಗೆ ಹೊರಗೆ ಎಲ್ಲ ಗೊತ್ತಿರುವ ಆತನ He ಆತನೊಬ್ಬನೇ. is the one who knows your strength and your weaknesses ನಿನ್ನ too. ಬಲ ಏನು, ನಿನ್ನ ವೀಕ್ನೆಸ್ ಏನು ಎಲ್ಲವೂ ಗೊತ್ತಿರುವುದು ಆತನೊಬ್ಬನಿಗೆ. Amen. Hallelujah. Hallelujah. He will never, Amen, neglect you. ಆತನು ಎಂದು ಕೂಡ ನಿನ್ನನ್ನು ತ್ಯಜಿಸಲ್ಲ. Jesus said, ಯೇಸು ಸ್ವಾಮಿ I ಹೇಳಿದರು, will never leave you nor forsake ನಾನು you. ನಿನ್ನನ್ನು ಬಿಡುವುದಿಲ್ಲ, ನಿನ್ನನ್ನು ತ್ಯಜಿಸುವುದೂ ಇಲ್ಲ. Hallelujah. Hallelujah. We have a wonderful God. ನಮಗೆ ಸುಂದರವಾದ ದೇವರಿದ್ದಾರೆ. I couldn't hear a hallelujah. ಒಂದು ಹಲ್ಲೆಲೂಯಾ. Hallelujah. Hallelujah. He is a wonderful God. ಆತನು ಸುಂದರವಾದ ದೇವರು. Our God is a compassionate God. ನಮ್ಮ ದೇವರು ಕನಿಕರವುಳ್ಳ ದೇವರು. That's why David walked with God so closely. ಅದಕ್ಕೆ ದಾವೀದನು ದೇವರೊಟ್ಟಿಗೆ ತುಂಬಾ ಹತ್ರದಲ್ಲಿ ನಡೆದ ವ್ಯಕ್ತಿ The ಹೇಳ್ತಾನೆ. one who was closest to God's heart. ದೇವರ ಹೃದಯಕ್ಕೆ ಹತ್ರವಾಗಿದ್ದ ಆ ವ್ಯಕ್ತಿ ಹೇಳ್ತಾನೆ. He says, ಆತ ಹೇಳ್ತಾನೆ, Amen, our God is slow to anger, but his mercies endures forever. ನನ್ನ ದೇವರು ಕೋಪಕ್ಕೆ ನಿಧಾನ, ಆದ್ರೆ ಆತನ ಕನಿಕರವು ಕೋಪವು ಕ್ಷಣ ಮಾತ್ರವು. ಕೋಪವು ಕ್ಷಣ ಮಾತ್ರವು, ಆದ್ರೆ ಆತನ ಕೃಪೆಯು ಎಂದೆಂದೂ ಉಳ್ಳದು. ಎಷ್ಟನೇ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Hallelujah. Hallelujah. John was leaning on Jesus' bosom. ಯೋಹಾನನು ಯಾವಾಗಲೂ ಯೇಸುವಿನ ಭುಜದ ಮೇಲೆ ಮಲಗಿದ ಆತನು. He says, ಆತ ಹೇಳ್ತಾನೆ, God is love. ದೇವರು ಪ್ರೀತಿ. Amen. Hallelujah. Hallelujah. God is love. ದೇವರು ಪ್ರೀತಿ. Amen. Hallelujah. Hallelujah. Who are you? ನೀವು ಯಾರು? You are made up of mud. ನೀವು ಮಣ್ಣಿನಿಂದ ಮಾಡಲ್ಪಟ್ಟಿದ್ದೀರಾ. Amen. Hallelujah. Hallelujah. What is this? How it is made up of? ಇದು ಹೇಗೆ ಮಾಡಿದ್ದಾರೆ? Amen. It is made up of all the electronic parts. ಇದು ಎಲ್ಲ ಎಲೆಕ್ಟ್ರಾನಿಕ್ ಪಾರ್ಟ್ ಗಳಿಂದ But ಮಾಡಿದ್ದಾರೆ. God is made of love. ಆದ್ರೆ ದೇವರು ಪ್ರೀತಿಯಿಂದ ಮಾಡಲ್ಪಟ್ಟಿದ್ದಾರೆ. ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Even though he comes to punish you, ಆತ ನಿನ್ನನ್ನು ಶಿಕ್ಷಿಸುವುದಕ್ಕಾಗಿ ಬಂದ್ರೇನು ಕೂಡ, Amen, he sees your tears and he melts. ನಿನ್ನ ಕಣ್ಣೀರನ್ನು ನೋಡಿ ಆತನು ಕರಗ್ಬಿಡ್ತಾರೆ. Hallelujah. Hallelujah. That is God's weakness. ಅದೇ ದೇವರ ಒಂದು ವೀಕ್ನೆಸ್. God hears every prayer. ದೇವರು ಎಲ್ಲಾ ಪ್ರಾರ್ಥನೆ ಕೇಳ್ತಾರೆ. Amen. No matter who prays, ಯಾರು ಪ್ರಾರ್ಥನೆ ಮಾಡಿದ್ರೇನು ಕೂಡ no ಪರವಾಗಿಲ್ಲ, matter who cries out, ಯಾರು ಹತ್ರೇನು ಕೂಡ ಪರವಾಗಿಲ್ಲ. Amen. God who is a God who hears your prayer. ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳುವಾತನು. Hallelujah. Hallelujah.